ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ಟಾಪಿಕ್, ಇಂದಿನ ರೀಡಿಂಗ್, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಯಾರೆಲ್ಲ ನಿಮ್ಮ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಏನಾದ್ರೂ ಒಂದು ಕಾನ್ಫ್ಲಿಕ್ಟ್, ಏನಾದ್ರೂ ಒಂದು ಜೊತೆಲಿ ಇರದೆ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ಆ ತರ ಇರುವಂತ ಸಿಚುವೇಶನ್ ಅಲ್ಲಿ ನಿಮ್ಮ ಪರ್ಸನ್ ದೂರ ಇದ್ರೂ ಕೂಡ ನಿಮ್ಮ ಒಟ್ಟಿಗೆ ಎನರ್ಜಿ ಸ್ಪಂದಿಸ್ತಾ ಇದೆಯಾ, ಸೊ ಅವರ ಎನರ್ಜಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರು ನಿಮ್ಮ ಹತ್ರ ಬರ್ಬೇಕು ಅಂತ ಇದಾರ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಸೊ ಇಲ್ಲಿ ಸಾಕಷ್ಟು ಜನ, ನಾನು ಒಂದು ಕ್ಲಾರಿಟಿನ ಕೊಡ್ಬೇಕಾಗಿದೆ. ಸೊ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ, ಸೊ ಬರೀ ಹೇಳ್ತಾ ಇದ್ದೀರಾ ಬರ್ತಾ ಇಲ್ಲ ಅಂತ. ಸೊ ನಾನು ಇಲ್ಲಿ ಯಾವುದೇ ತರ ಮ್ಯಾಜಿಕ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನಾನು ಟ್ಯಾರೋ ಗೈಡೆನ್ಸ್, ಟ್ಯಾರೋ ಕಾರ್ಡ್ಸ್ ಅಲ್ಲಿ ಏನ್ ರೀಡಿಂಗ್ ಬರ್ತಾ ಇದೆ ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಸೊ ನಿಮ್ಮ ಎಫರ್ಟ್ಸ್ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ನಿಮ್ಮ ಪ್ರೀತಿನ ಸಕ್ಸಸ್ ಮಾಡೋದಕ್ಕೆ. ಸೊ ಟ್ಯಾರೋ ರೀಡಿಂಗ್ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿನ ಕೊಡುತ್ತೆ. ಸೊ ಇದ್ರ ಜೊತೆಗೆ ನೀವು ರಿಚುವಲ್ಸ್ ಮಾಡಬೇಕು, ದೇವರ ಮೊರೆ ಹೋಗ್ಬೇಕು. ಸೊ ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅದ್ರ ಮೇಲೆ ಫಲ ಖಂಡಿತ ಸಿಗುತ್ತೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ತರನೇ ಸಿಚುವೇಶನ್ಸ್ ಕಾಣ್ತಾ ಇದೆಯೋ, ಸೊ ಏನೇ ಮಾಡಿದ್ರು ನಂಗೆ ಯಾವುದೇ ತರ ರಿಸಲ್ಟ್ ಬರ್ತಾ ಇಲ್ಲ, ಎಷ್ಟು ರೀಡಿಂಗ್ ನೋಡ್ತಾನೇ ಇದ್ದೀನಿ ಬಟ್ ಯಾವ್ದು ವರ್ಕ್ ಆಗ್ತಿಲ್ಲ ಅನ್ನೋರು ಪರ್ಸನಲ್ ರೀಡಿಂಗ್ ತಗೊಳ್ಳಿ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಹೇಳಿ ಡೇಟ್ ಆಫ್ ಬರ್ತ್ ಕೊಟ್ಟು ಪರ್ಸನಲ್ ರೀಡಿಂಗ್ಸ್ ತಗೊಂಡಾಗ ನಿಮ್ಗೆ ಒಂದು ಕ್ಲಾರಿಟಿ, ಹೋಪ್ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಮನ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆನ ನೀವು ಕೇಳ್ಕೊಳ್ಳಿ ಇವತ್ತು. ಸೊ ಎಸ್ ಆರ್ ನೋ ನಾವು ಚೆಕ್ ಮಾಡೋಣ. ನಿಮ್ಮ ಮನ್ಸಲ್ಲಿ ಇದೇ ತರ ಅಂತ ಪ್ರಶ್ನೆ ಅಲ್ಲ, ಒಂದು ಮನಿ ರಿಲೇಟೆಡ್ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ನಿಮ್ಮ ಪ್ರೀತಿ ಪಾತ್ರರು ಯಾರೇ ಇರ್ಬೋದು. ಸೊ ಅವರು ನಿಮ್ಮೊಟ್ಟಿಗೆ ಬರ್ತಾರ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಪ್ರೀತಿ ಗೆಲ್ಲುತ್ತಾ, ಲಾಂಗ್ ಗ್ರೋತ್ ಅಲ್ಲಿ ಆಗುತ್ತಾ ಅನ್ನೋ ವಿಚಾರ ಆಗಿರ್ಬೋದು. ನಾನು ಇಲ್ಲಿ 2 ಕಾರ್ಡ್ಸ್ ನ ಪಿಕ್ ಮಾಡ್ತೀನಿ. ಸಾರಿ, ಫಸ್ಟ್ ಎಸ್ ಆರ್ ನೋ ಕಾರ್ಡ್ಸ್ ನಾವು ಪಿಕ್ ಮಾಡೋಣ. ಸೊ ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆನ ನೀವು ಕೇಳ್ಕೊಳ್ಳಿ. ಆ ಪ್ರಶ್ನೆಗೆ ಉತ್ತರ ಏನ್ ಬರ್ತಾ ಇದೆ ಅಂತ ನಾವು ಇಲ್ಲಿ ನೋಡೋಣ. ಸೊ ಸದ್ಯದ ಮಟ್ಟಿಗೆ ನೋ ಅಂತ ಬರ್ತಾ ಇದೆ ನಿಮ್ಮ ಪ್ರಶ್ನೆಗೆ ಆನ್ಸರ್. ತುಂಬಾನೇ ಇಲ್ಲಿ ಅಗೇನ್ಸ್ಟ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರೋದಿಕ್ಕೆ ಆಗದೆ ಇರೋ ತರ ವಿರುದ್ಧವಾಗಿ ತುಂಬಾ ವಿಚಾರ ನಡೀತಾ ಇದೆ, ತುಂಬಾ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಆದ್ರಿಂದ ಅವರು ಬರೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ತುಂಬಾ ಸ್ಟ್ರಾಟಜಿಕ್ ಆಗಿ, ಬಟ್ ಬರೋದಿಕ್ಕೆ ತುಂಬಾ ಕಷ್ಟ ಇದೆ ಅಂತ ಹೇಳ್ಬೋದು. ಸೊ ಅದ್ರ ಫಾಲೋ ಆಗಿ ಇನ್ನೊಂದು ಕಾರ್ಡ್ ನ ಪಿಕ್ ಮಾಡ್ತೀನಿ. ಶ್ರಮ ಪಟ್ಟಲ್ಲಿ, ಎಫರ್ಟ್ಸ್ ಹಾಕ್ದಲ್ಲಿ ಖಂಡಿತ ಎಸ್ ಆಗುತ್ತೆ. ಸೊ ಖಂಡಿತ ನಿಮ್ಮ ಬಿಲೀವ್ ಮಾಡಿ, ನಿಮ್ಮ ಇಂಟ್ಯೂಷನ್ಸ್ ಏನಿದೆ, ಸೊ ನಿಮ್ಮ ಇದೊಂದು ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ನಿಮ್ಮ ಫೇತ್ ಅನ್ನೋದು ಏನಿದೆ ಅದನ್ನ ತುಂಬಾ ಟೆಸ್ಟ್ ಮಾಡ್ತಾ ಇದ್ದಾರೆ ದೇವರು ಅಂತ ಹೇಳ್ಬೋದು. ಬಟ್ ಖಂಡಿತ ನೀವು ಇದನ್ನ ಗಿವ್ ಅಪ್ ಕೊಡಬೇಡಿ. ಸೊ ನಿಮ್ಗೆ ನೀವು ಏನ್ ಅನ್ಕೊಂಡಿದೀರಾ ಅದಕ್ಕೆ ಜಯ ಖಂಡಿತ ಸಿಗುತ್ತೆ. ಬಟ್ ತುಂಬಾ ಚಾಲೆಂಜಸ್ ಇದೆ ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ. ಒಂದು ಕನ್ಫೆಷನ್ ನೀವು ಮಾಡ್ಕೋಬೇಕಾಗುತ್ತೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ನೀವು ಆಸೆ ಪಡುವಂತ ವ್ಯಕ್ತಿ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ವಿಚಾರ ಆಗಿರ್ಬೋದು. ಸೊ ತುಂಬಾ ಕ್ಲಾರಿಟಿನೇ ಇಲ್ದಿರೋ ಅಂತ ಸಿಚುವೇಶನ್ ಅಲ್ಲಿ ಇದ್ದೀರಾ, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಸೊ ಖಂಡಿತ ಅದು ನೋವಿಂದ ಎಸ್ಸಿಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ. ಸೊ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಿ, ಮ್ಯಾನಿಫೆಸ್ಟ್ ಮಾಡಿ, ಅದನ್ನ ನೀವು ಮರಿಬೇಡಿ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಇದ್ರ ಜೊತೆಗೆ ಎಂದಿನಂತೆ ಇವತ್ತು ನಾನು 3 ಕಾರ್ಡ್ಸ್ ನ ಫುಲ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್, ನಿಮ್ಮ ಪರ್ಸನ್ ದೂರ ಇದ್ದಾರೆ ಅಲ್ವಾ, ದೂರ ಇದ್ರೂ ಅವರ ಎನರ್ಜಿ ನಿಮ್ಮೊಟ್ಟಿಗೆ ಕನೆಕ್ಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡೋಣ. ಸೊ ಮೊದಲಿಗೆ ನೋಡ್ತಾ ಇರ್ಬೋದು, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಾನು ಇಲ್ಲಿ ನಿಮ್ಗೆ ನೇಮ್ಸ್ ನ ಹೇಳ್ತಾ ಇದ್ದೀನಿ, ಕಾರ್ಡ್ಸ್ ನೇಮ್ಸ್ ನ. ಸೊ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬೋದು. ನಾನು ಯಾವುದೇ ತರ ಸ್ವಂತವಾಗಿ ಏನನ್ನು ಹೇಳ್ತಾ ಇಲ್ಲ ನಿಮ್ಮ ಜೊತೆ. ಕಾರ್ಡ್ ಅಲ್ಲಿ ಏನ್ ಬರ್ತಾ ಇದೆ, ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ಬರ್ತಾ ಇದೆ, ಈ ನಿಮ್ಮ ಟಾಪಿಕ್ ಮೇಲೆ ಅದೇ ನಾನು ಆನ್ಸರ್ಸ್ ನ ಕೊಡ್ತಾ ಇರೋದು ನಿಮ್ಗೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, 2 ಆಫ್ ಪೆಂಟಿಕಲ್ಸ್ ಅಂಡ್ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್.
ಇಲ್ಲಿ ನಾವು ಫಸ್ಟ್ಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀವಿ. ಸೊ ನಿಮ್ಮ ಬಾಂಡ್ ಏನಿದೆ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಸೈಲೆಂಟ್ ಆಗಿ ಇದ್ರೂ ಕೂಡ ಇವಾಗ ತುಂಬಾನೇ ಸ್ಟ್ರಾಂಗ್ ಬಾಂಡ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ತುಂಬಾ ಡೀಪ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಅವರು ಏನನ್ನು ತೋರಿಸ್ಕೊಳ್ತಾ ಇಲ್ಲ ಆಚೆಗೆ, ಹೊರಗಡೆ ಜಗತ್ತಿಗೆ ಏನನ್ನು ತೋರಿಸ್ಕೊಡ್ತಾ ಇಲ್ಲ ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ತುಂಬಾನೇ ನಿಮ್ಮ ಪರ್ಸನ್ ಸ್ಟೇಬಲ್ ಆಗಿದ್ದಾರೆ, ಗ್ರೌಂಡೆಡ್ ಆಗಿದ್ದಾರೆ, ಎಮೋಷನಲಿ ರಿಸರ್ವ್ಡ್ ಆಗಿದ್ದಾರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಬಟ್ ಅವರು ಕೋಲ್ಡ್ ಆಗಿ ಅಂತ ಏನು ಇಲ್ಲ. ಸೊ ಬಟ್ ಅವರು ಏನು ಎಕ್ಸ್‌ಪ್ರೆಸ್ ಮಾಡ್ಕೊಂತಾ ಇಲ್ಲ. ಅವರ ಎಮೋಷನ್ಸ್‌ನ ಈಸಿಯಾಗಿ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಅವರು ಅವರ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಅದು ಕೆಲಸ ಆಗಿರ್ಬೋದು, ಇಲ್ಲ ಪ್ರಾಕ್ಟಿಕಲ್ ಆಗಿ ಮ್ಯಾಟರ್ಸ್ ಆಗಿರ್ಬೋದು. ತುಂಬಾ ಅವರು ಲಾಯಲ್ ಆಗಿ ಇದ್ದಾರೆ ನಿಮ್ಮ ಒಟ್ಟಿಗೆ. ತುಂಬಾ ಕೇರ್ ಮಾಡ್ತಾರೆ. ತುಂಬಾನೇ ಸೈಲೆಂಟ್ ಆಗಿ ಅವರು ಎಲ್ಲಾನು ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅವರು ದೂರದಿಂದನೂ ಇದ್ರೂ ಕೂಡ ನಿಮ್ಮ ಪ್ರೀತಿಗೆ, ನಿಮ್ಮ ರಿಲೇಶನ್‌ಶಿಪ್‌ಗೆ, ಈ ಕನೆಕ್ಷನ್‌ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಅವರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ನಿಮ್ಮೊಟ್ಟಿಗೆ ಒಂದು ಮನೆಯ ವಾತಾವರಣದಲ್ಲಿ ಹೇಗಿರ್ಬೇಕೋ ಆ ತರ ನಿಮ್ಮೊಟ್ಟಿಗೆ ಇರಬೇಕು ಅನ್ನೋದು ಅವರ ಯೋಚನೆ ಆಗಿದೆ. ನೀವು ಅವರ ಜೊತೆಗೆ ಒಂದು ಇರ್ರಿಪ್ಲೇಸಬಲ್ ಅಂತ ಹೇಳ್ಬೋದು. ಯಾರ ನಿಮ್ಮ ಜಾಗದಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಇವಾಗ ಸದ್ಯದ ಮಟ್ಟಿಗೆ, ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ರೀಚ್ ಮಾಡೋದು ತುಂಬಾ ಚಾಲೆಂಜಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರ ಎನರ್ಜಿ ತುಂಬಾನೇ ನಿಮ್ಮ ಕಡೆ ರೂಟ್ ಮಾಡ್ತಾ ಇದೆ, ನಿಮ್ಮ ಡೈರೆಕ್ಷನ್ ಕಡೆ ಬರ್ತಾ ಇದೆ. ಅವರು ಮೆಸೇಜ್ ಅಂತ ನಿಮ್ಗೆ ಏನ್ ಹೇಳೋದಕ್ಕೆ ಆಸೆ ಪಡ್ತಾ ಇದ್ದಾರೆ ಅನ್ನೋದಾದ್ರೆ, ಇಲ್ಲಿ ಪ್ರೀತಿ ಅನ್ನೋದು ಜೋರಾಗಿ ಕಿರ್ಚ್ಕೊಂಡು, ಅರ್ಚ್ಕೊಂಡು ಹೇಳೋದಲ್ಲ. ಸೊ ನಾನು ಮನ್ಸಲ್ಲೇ ನಿನ್ನನ್ನ ಆರಾಧಿಸ್ತಿದ್ದೀನಿ. ಸೊ ಹೌದು, ನಾವಿಬ್ರು ಡಿಸ್ಕನೆಕ್ಟ್ ಆಗಿದ್ದೀವಿ. ಬಟ್ ಇದು ಸುಮ್ನೆ ಲೈಫ್ ಲಾಂಗ್ ನಾನೇನು ಡಿಸ್ಕನೆಕ್ಟ್ ಆಗಿಲ್ಲ. ಸ್ವಲ್ಪ ಮಟ್ಟಿಗೆ ಅಷ್ಟೇನೆ. ಮತ್ತೆ ನಾನು ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೆಕೆಂಡ್ ನೋಡ್ತಾ ಇರ್ಬೋದು, ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬಾ ಜಗಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲಾ ಕಾರ್ಡ್ಸ್ ನಿಮ್ ಮುಂದೆನೆ ನಾನು ಶಫಲ್ ಮಾಡಿ ತೆಗ್ದಿದ್ದೀನಿ. ಯಾವುದೋ ನಾನು ಬೇಕು ಅಂತಾನೆ ತೆಗ್ದಿಲ್ಲ. ಸೊ ಇಲ್ಲಿ ರ್ಯಾಂಡಮ್ ಆಗಿನೇ ತೆಗ್ದಿರೋ ಕಾರ್ಡ್ಸ್ ಇದೆಲ್ಲ. ಸೊ ನೋಡಿ, ಇಲ್ಲಿ ನಿಮ್ಮ ಸಿಚುವೇಶನ್ಗೆ ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬಾನೇ ಜಗಲ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಅವರ ಎಮೋಷನ್ಸ್ ಆಗಿರ್ಬೋದು, ಅವರ ಪ್ರಿಯಾರಿಟೀಸ್ ಆಗಿರ್ಬೋದು. ಸೊ ಇಲ್ಲಿ ತುಂಬಾನೇ ಎಮೋಷನಲ್ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಅವರು ಯಾವ್ದನ್ನ ನಾನು ಕಾನ್ಸಂಟ್ರೇಟ್ ಮಾಡ್ಬೇಕು, ಇಲ್ಲಿ ನನ್ನ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡ್ಲಾ, ಇಲ್ಲ ನನ್ನ ಪರ್ಸನಲ್ ಲೈಫ್ ಕಡೆ ಕಾನ್ಸಂಟ್ರೇಟ್ ಮಾಡ್ಲಾ, ಸೊ ನಿಮ್ಮ ಕಡೆ ಬರ್ಲಾ ಅಂತ ತುಂಬಾನೇ ಕನ್ಫ್ಯೂಷನ್ಸ್ ಅವ್ರಿಗೆ ಇದೆ. ಇನ್ನ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದು ಹೆಚ್ಚಾಗಿ ನಿಮ್ಮ ಪ್ರೀತಿಯಲ್ಲಿ ಒಂದು ಅವ್ರಿಗೆ ಕ್ಲಾರಿಟಿ ಇನ್ನ ತಗೊಳ್ಳೋದು ಅವಶ್ಯ ಇದೆ ಅಂತ ಹೇಳ್ಬೋದು. ಇಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಇದ್ರ ಜೊತೆಗೆ ನಾನು ನಿಮ್ಮನ್ನ ರೀಚ್ ಮಾಡ್ಬೇಕಾ, ಇಲ್ಲ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾ, ಎನರ್ಜೀಸ್ ಏನಿದೆ, ಸೊ ಏನಾದ್ರು ಪುಷ್ ಮಾಡ್ಬೇಕಾ ಅಂತಾನು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ್ದನ್ನು ಕಟ್ ಆಗಿಲ್ಲ, ನಮ್ಮಿಬ್ಬರ ಸಂಬಂಧ ಕಟ್ ಆಗಿಲ್ಲ. ಸೊ ನಾವಿಬ್ರು ಮತ್ತೆ ಒಂದ್ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಡೈನಾಮಿಕ್ ಆಗಿ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಎನರ್ಜಿ ತುಂಬಾ ಅಲೈನ್ ಆಗಿದೆ. ಇನ್ನ ಯಾವುದೇ ತರ ಕಟ್ ಆಗಿಲ್ಲ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಹೀಲ್ ಆಗ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಹೀಲ್ ಆಗೋದು ತುಂಬಾ ಮುಖ್ಯ ಇದೆ. ಹೀಲ್ ಆಗಿ ಅವರು ವಾಪಸ್ ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಡಿವೈನ್ ಟೈಮಿಂಗ್ ಅಲ್ಲಿ ನಿಮಗೆ ನಂಬಿಕೆ ಇದ್ರೆ ಅವರು ಹೀಲ್ ಆಗಿ ಬರ್ತಾರೆ ಅಂತ ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ, ನೀವು ನಿಮ್ಮ ಪ್ರಯತ್ನ ನೀವು ಪಡಿ. ನಿಮ್ಮ ಎಫರ್ಟ್ಸ್ ಏನಿದೆ, ನೀವು ರಿಚುವಲ್ಸ್ ಮಾಡೋದಾಗಿರ್ಬೋದು, ದೇವರ ಪೂಜೆ ಮಾಡೋದಾಗಿರ್ಬೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರ್ಬೋದು, ನಂಬಿಕೆ ಇರಬೇಕು, ಮೂಢನಂಬಿಕೆ ಬೇಡ ಅಂತ ಹೇಳ್ತೀನಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಎನರ್ಜಿ ತುಂಬಾ ಕನೆಕ್ಟ್ ಆಗಿದೆ. ಆದ್ರೆ ನಮ್ಮ ಇಬ್ಬರ ಮಧ್ಯದಲ್ಲಿ ಕಾರ್ಡ್ ಅನ್ನೋದು ಏನಿದೆ, ಕಾರ್ಡ್ ಬ್ರೋಕನ್ ಆಗಿದೆ, ಅದು ಮುರಿದೋಗಿದೆ. ಆದ್ರಿಂದ ನಾವು ಇಷ್ಟು ಕಷ್ಟ ಪಡ್ತಾ ಇದೀವಿ. ಸೊ ಆದ್ರಿಂದ ನಾವು ಇಬ್ರುನು ಹೀಲ್ ಆಗ್ಬೇಕಾಗಿದೆ. ಸೊ ಹೀಲ್ ಆಗೋಣ. ಸೊ ಇಲ್ಲಿ ಪ್ರಾಸೆಸ್ ಮಾಡ್ಕೋಬೇಕಾಗಿದೆ. ಎಮೋಷನ್ಸ್ ನ ತುಂಬಾನೇ ಪಾಠ ಕಲಿಬೇಕಾಗಿದೆ. ಸ್ಪಿರಿಚುವಲ್ ಲೆಸನ್ಸ್ ಆಗಿರ್ಬೋದು, ಬ್ಯಾಲೆನ್ಸ್ ಮಾಡೋದು ಆಗಿರ್ಬೋದು. ನಾನು ಎಲ್ಲ ಸೈಲೆಂಟ್ ಆಗಿ ಇರ್ಬೋದು ಸದ್ಯಕ್ಕೆ,
ಬಟ್ ನನ್ನ ವೈಬ್ರೇಷನ್ ಇದೆ, ಇನ್ನ ನಾನು ನಿನ್ನ ಬಗ್ಗೆ ಫೀಲ್ ಮಾಡ್ತಾ ಇದ್ದೀನಿ, ಆ ವೈಬ್ರೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕನಸು ಕಾಣ್ತಾ ಇದ್ದಾರೆ, ರಾತ್ರಿ ಹಗಲು ನಿಮ್ಮ ಬಗ್ಗೆ ಯೋಚನೆ ಬರ್ತಾ ಇದೆ. ಆದ್ರೆ ಅದು ಎನರ್ಜಿ ಅಂತ ಹೇಳ್ಬೋದು, ಫೀಲ್ ಅಂತ ಹೇಳ್ಬೋದು, ಬಟ್ ಯಾವುದೇ ತರ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಭಾವನೆಗಳಲ್ಲಿ ತುಂಬಾನೇ ಅನ್ಫೋಲ್ಡ್ ಆಗಿದೆ, ಇಲ್ಲಿ ರಿಯೂನಿಯನ್ ಪಾಸಿಬಲ್ ಇದೆ ನಮ್ಮಿಬ್ಬರ ಮಧ್ಯೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಓವರ್ ಆಲ್ ಔಟ್ಕಮ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ನಿಮ್ಮ ಪರ್ಸನ್ ಲಾಯಲ್ ಆಗಿದ್ದಾರೆ, ಅವರ ಎನರ್ಜಿ ನಿಮ್ಮ ಮೇಲೆ ಇದೆ ಅಂತ ಹೇಳ್ಬೋದು. ಬಟ್ ಅದೇ ಜೊತೆಗೆ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಹೆಸಿಟೇಷನ್ ಮಾಡ್ತಾ ಇದ್ದಾರೆ, ಹೇಗೆ ನಾನು ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ಬೇಕು ಅಂತ. ಸೊ ಇಲ್ಲಿ ಫೈನಲ್ ಆಗಿ ಓವರ್ ಆಲ್ ನೋಡೋದಾದ್ರೆ ನಿಮ್ಮ ಎನರ್ಜಿ ಬಾಂಡ್ ತುಂಬಾನೇ ಚೆನ್ನಾಗಿದೆ. ಸೊ ಖಂಡಿತ ಹೀಲ್ ಆಗಿ ಬ್ಯಾಲೆನ್ಸ್ ಮಾಡಿ ಪ್ರೋಗ್ರೆಸ್ ಅಲ್ಲಿ ಬರ್ತಾರೆ, ರೀಕನೆಕ್ಟ್ ಆಗ್ತಾರೆ ಅನ್ನೋದು ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಏಂಜಲ್ ರೆಫರೆನ್ಸ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ನಾನು ನೋಡೋಣ. ನೋಡಿ 2121 ಅಂತ ಬರ್ತಾ ಇದೆ. ಎನರ್ಜಿ ಲೆವೆಲ್ಸ್ ನೋಡಿ, ಇಲ್ಲಿ ಎನರ್ಜಿ ಮೇಲೆ ಫೋಕಸ್ ಮಾಡಬೇಕು ಅಂತ ಬರ್ತಾ ಇದೆ. ಅದ್ರ ಜೊತೆಗೆ ಎನರ್ಜಿ ಲೆವೆಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇಲ್ಲಿ ನಮ್ಗೆ ಏಂಜಲ್ ಕೂಡ ನಮ್ಗೆ ಸಜೆಸ್ಟ್ ಮಾಡ್ತಾ ಇದಾರೆ, ಎನರ್ಜಿ ಲೆವೆಲ್ಸ್ ಅಲ್ಲಿ ವರ್ಕ್ ಮಾಡಬೇಕು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಏನನ್ನು ಕಾಯ್ತಾ ಇದ್ದೀರಾ, ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಡಿಸಿಪ್ಲಿನ್ ಇಂದ ಇರಿ. ಸೊ ಎಲ್ಲಾನು ನಿಮ್ಗೆ ಕ್ಲೋಸ್ ಆಗಿ ಬರ್ತಾ ಇದೆ, ನಿಮ್ಮ ಗೋಲ್ ರೀಚ್ ಆಗ್ತೀರಾ. ನೀವು ಎಷ್ಟು ಎಕ್ಸ್ಟೆಂಡ್ ಆಗ್ತಾ ಇದೆ, ನೀವು ಪಡ್ತಾ ಇರೋ ಆಸೆ ಇರ್ಬೋದು, ಕಾಯ್ತಾ ಇರೋದಾಗಿರ್ಬೋದು, ವೇಟಿಂಗ್ ಟೈಮ್ ಆಗಿರ್ಬೋದು, ತುಂಬಾನೇ ಎಕ್ಸ್ಟೆಂಡ್ ಆಗ್ತಾ ಇದೆ. ಬಟ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರಿ, ಫೋಕಸ್ ಮಾಡಿ, ಖಂಡಿತ ಕ್ಲೈಮ್ ಮಾಡಕ್ ಹೋಗ್ಬೇಡಿ, ಎಲ್ಲಾನು ನಿಮ್ಮ ಒಟ್ಟಿಗೆ ಬರ್ತಾ ಇದೆ. ಟ್ರಸ್ಟ್ ಯೋರ್ ಸೆಲ್ಫ್ ಅನ್ನೋದು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಕ್ಲಾರಿಟಿ ಅಂಡ್ ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅನ್ಸುತ್ತೋ ದಯವಿಟ್ಟು ಡಿಸ್ಪ್ಲೇ ಆಗಿರೋ ನನ್ನ ನಂಬರ್ ವಾಟ್ಸಪ್ ನಂಬರ್ಗೆ ನೀವು ಕನೆಕ್ಟ್ ಆಗಿ ಮಾತಾಡೋಣ, ರೀಡಿಂಗ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.